ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಯಾರು ಸ್ವಂತ ಉದ್ಯಮವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಇನ್ನೂ ಅದರಿಂದ ಹೆಚ್ಚಿನ ಒಂದಾಗಿರ್ತಕ್ಕಂಥ ಲಾಭವನ್ನು ಹಣಕಾಸಿನ ಸ್ಥಿತಿ ಈ ಗ್ರಹಗಳ ಸಂಚಾರ ನಿಮಗೆ ಉತ್ತಮವಾಗಿರ್ತದೆ. ಮುಂದೆ ಆಗುವಂಥ ಪರಿಣಾಮಗಳನ್ನು ನಾವು ಯೋಚನೆ ಮಾಡಲ್ಲ. ಆದರೆ ಎಚ್ಚರಿಕೆ ಇರಲಿ, ಕಾನೂನು ಬಾಹಿರವಾಗಿರ್ತಕ್ಕಂಥ ಆದಾಯ ನೀವೇನಾದರೂ ಪಡಿತಾ ಇದ್ದರೆ ಇನ್ನು ಹೆಚ್ಚಿನ ಫಲಾಫಲಗಳು ನಿಮಗೆ ಬೇಕು ಅನ್ನೋದಾದರೆ ನೀವು ಪ್ರತಿ ಮಂಗಳವಾರ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಧೋಮುಖಂ ನರಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ 2026ನ ಜನವರಿ ತಿಂಗಳು ಅಂದರೆ ವರ್ಷದ ಆರಂಭ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಈ ಜನವರಿ ವರ್ಷದ ಆರಂಭ ಪಂಚಗ್ರಹಿ ಯೋಗವನ್ನು ಕೊಡ್ತಾ ಇದ್ದಾರೆ. 5 ಗ್ರಹಗಳು ಈ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೇ 14ನೇ ತಾರೀಕು ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. 13ನೇ ತಾರೀಕು ಶುಕ್ರ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿ 18ನೇ ತಾರೀಕು ಕುಂಭರಾಶಿ ಕಡೆ ಸಾಗ್ತಾ ಇದ್ದಾರೆ. ಹಾಗೆ ಈ 16 ಮತ್ತು 18ನೇ ತಾರೀಕು ಅಂಗಾರಕ ಮತ್ತು ಚಂದ್ರಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಹಾಗಿದ್ದರೆ ಈ ಪಂಚಗ್ರಹಗಳ ಯೋಗದಿಂದ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಈ ಪಂಚಗ್ರಹಗಳ ಯೋಜನೆಯಿಂದ ಅಂದರೆ ಒಂದೇ ರಾಶಿಯಲ್ಲಿ 5 ಗ್ರಹಗಳು ಕೊಡೋದನ್ನ ಪಂಚಗ್ರಹ ಯೋಗ ಅಂತ ಕರಿತೀವಿ. ಅದರಿಂದ ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಮಾಸ ಈ ಜನವರಿ ತಿಂಗಳು ಕನ್ಯಾ ರಾಶಿಯವರಿಗೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತವೆ. ಹಾಗೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿಯನ್ನು ಕೂಡ ನೀವು ಪಡಿತೀರಾ ಕನ್ಯಾ ರಾಶಿಯವರು. ಹಾಗೆ ಈ ಯಾರು ಸ್ವಂತ ಉದ್ಯಮವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಇನ್ನೂ ಅದರಿಂದ ಹೆಚ್ಚಿನ ಒಂದಾಗಿರ್ತಕ್ಕಂಥ ಲಾಭವನ್ನು ನೀವು ನಿರೀಕ್ಷೆಯನ್ನು ಮಾಡ್ತೀರಿ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವರು ಮೇಲಧಿಕಾರಿಗಳಿಂದ ಪ್ರಶಂಸೆ ಆಗಿರಬಹುದು, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಶಂಸೆಯನ್ನು ಕೂಡ ನೀವು ಪಡಿತೀರಾ ಕನ್ಯಾ ರಾಶಿಯವರು ಜನವರಿ ತಿಂಗಳಿನಲ್ಲಿ. ಇನ್ನು ಹಣಕಾಸಿನ ಸ್ಥಿತಿ ಬಂದಾಗ, ಹಣಕಾಸಿನ ಸ್ಥಿತಿ ಈ ಗ್ರಹಗಳ ಸಂಚಾರ ನಿಮಗೆ ಉತ್ತಮವಾಗಿರ್ತದೆ ಕನ್ಯಾ ರಾಶಿಯವರಿಗೆ. ಆದರೆ ನೀವು ಹೆಚ್ಚಿನದಾಗಿರ್ತಕ್ಕಂಥ ಉಳಿತಾಯದ ಕಡೆ ಗಮನವನ್ನು ಕೊಡಬೇಕು. ನೀವು ಬಿಟ್ಬಿಡ್ತೀರಾ, ಹಣ ಇದೆ ಅಂದ ತಕ್ಷಣ ಅದು ಇದು ಬೇರೆ ಯೋಚನೆಗಳನ್ನೆಲ್ಲವನ್ನು ಮಾಡ್ತಾ ಇರ್ತೀರಿ. ಹಾಗೆ ಮಾಡಬೇಡಿ. ಉಳಿತಾಯದ ಕಡೆ ಗಮನವನ್ನು ಕೊಡಿಸಿ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನು ನೀವೊಂದು ಸ್ವಲ್ಪ ಅದನ್ನು ನಿಯಂತ್ರಣವನ್ನು ಮಾಡಿ ಕನ್ಯಾ ರಾಶಿಯವರು. ಹಾಗೆ ಆಸ್ತಿ ವ್ಯಾಜ್ಯ ತುಂಬ ದಿವಸದಿಂದ ನಿಮಗೆ ಆಸ್ತಿ ವ್ಯಾಜ್ಯ ನಡೀತಾ ಇರುತ್ತೆ ಕೋರ್ಟು ಕೇಸ್ಗಳಲ್ಲಿ, ಅದೆಲ್ಲವೂ ನಿಮಗೆ ಜನವರಿ ತಿಂಗಳಲ್ಲಿ ನಿವಾರಣೆ ಆಗ್ತದೆ ಕನ್ಯಾ ರಾಶಿಯವರಿಗೆ ಈ ಗುರು ಸಂಚಾರದ ಪ್ರಭಾವದಿಂದ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ನಿಮಗೆ ನರ ಸಂಬಂಧವಾಗಿರ್ತಕ್ಕಂಥ ಸ್ವಲ್ಪ ಏರಿಳಿತಗಳಿದ್ದಾವೆ. ನರಗಳು ಎಳಿತಕ್ಕಂಥದ್ದು, ಕೈಕಾಲುಗಳು ಎಳಿತಕ್ಕಂಥದ್ದು, ಆ ಥರದ ಒಂದು ಸಮಸ್ಯೆಗಳನ್ನು ನೀವು ಬಳಲ್ತೀರಿ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರು. ಹಾಗಿದ್ದರೆ ಏನು ಮಾಡಬೇಕು? ಉತ್ತಮವಾಗಿರ್ತಕ್ಕಂಥ ಆಹಾರದ ಅಭ್ಯಾಸವನ್ನು ಮಾಡಿ. ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿರ್ತಕ್ಕಂಥ ಆಹಾರವನ್ನು, ಆರೋಗ್ಯವಾಗಿರ್ತಕ್ಕಂಥ ಆಹಾರ ನಾವೀಗ ಹೇಳಬೇಕಾಗುತ್ತೆ. ಆರೋಗ್ಯವಾಗಿರ್ತಕ್ಕಂಥ ಆಹಾರ ಅಂದರೆ ಜಂಕ್ ಫುಡ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಏನೋ ಬ್ರೆಡ್ಡು ಬನ್ನು ಆ ಸಮಯಕ್ಕೆ ತಿಂದ್ಕೊಂಡು ನಾವು ಹೊಟ್ಟೆ ತುಂಬತಪ್ಪ ಅಂತ ಹೋಗ್ತಾ ಇರ್ತೀವಿ. ಮುಂದೆ ಆಗುವಂಥ ಪರಿಣಾಮಗಳನ್ನು ನಾವು ಯೋಚನೆ ಮಾಡಲ್ಲ. ನಮ್ಗೆ ಈ ಸಮಯದಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅಂತ ಹೋಗ್ತಾ ಇರ್ತೀವಿ. ಆದರೆ ಹಿಂದೆ ಆಗಿರಲಿಲ್ಲ. ಆರೋಗ್ಯವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಅವರು ರೂಢಿಸ್ಕೊಂಡಿದ್ರು. ಹಾಗಾಗಿ ಅವರು ತುಂಬ ದೀರ್ಘಾಯುಷ್ಯವಾಗಿ ಬದುಕ್ತಾ ಇದ್ರು ಅಂತ ಹೇಳ್ತೇವೆ. ಈ ಕನ್ಯಾ ರಾಶಿಯವರು ನೀವು ಕೂಡ ಅಷ್ಟೇ ಸ್ವಲ್ಪ ಆರೋಗ್ಯವಾಗಿರ್ತಕ್ಕಂಥ ಒಂದು ಆಹಾರ ಪದ್ಧತಿಯನ್ನು ನೀವು ರೂಢಿಸ್ಕೊಳ್ಳಿ. ಆರೋಗ್ಯ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ. ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಮಾಸ ಜನವರಿ ತಿಂಗಳು. ಹಿಂದೆ ನಡೆದಿರ್ತಕ್ಕಂಥ ಅಂದರೆ ಪೂರ್ವದಲ್ಲಿ ನಿಮಗೆ ನಡೆದಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಕೂಡ ಈ ಕೌಟುಂಬಿಕವಾಗಿ ಸ್ನೇಹಿತರಲ್ಲಿ ನಿಮಗೆ ಏನೇನು ನಡೆದಿದೆಯೋ ಈ ಜನವರಿ ತಿಂಗಳಲ್ಲಿ ನಿಮಗೆ ಅದನ್ನು ಎಲ್ಲವೂ ನಿವಾರಣೆಯಾಗಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ನಿಮಗೆ ರೂಪಣೆ ಆಗುತ್ತೆ. ವಿಶೇಷ ಏನು ಕನ್ಯಾ ರಾಶಿಯವರಿಗೆ ಅಂದರೆ ಯಾರು ವಿದೇಶಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದರೋ ಅವರಿಗೆ ಹೆಚ್ಚಿನ ಪರಿಶ್ರಮಗಳು ನಿಮಗೆ ಸಿಗುತ್ತೆ. ಆದರೆ ಎಚ್ಚರಿಕೆ ಇರಲಿ,
ಕಾನೂನು ಬಾಹಿರವಾಗಿರ್ತಕ್ಕಂಥ ಆದಾಯ ನೀವೇನಾದರೂ ಪಡಿತಾ ಇದ್ದರೆ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ನಿಮ್ಮನ್ನು ಬಿಡಲ್ಲ. ಕನ್ಯಾ ರಾಶಿಯವರಿಗೆ ಹಾಗೆ ಎಚ್ಚರಿಕೆಯಿಂದ ನೀವು ಹಣದ ಹೂಡಿಕೆ ಆಗಿರಬಹುದು ಎಲ್ಲವನ್ನು ಕೂಡ ನೀವು ಜಾಗೃತೆಯಿಂದ ಮಾಡಬೇಕಾಗ್ತದೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಹೇಳೋದಾದರೆ, ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ತಿಂಗಳು ಈ ಜನವರಿ ತಿಂಗಳು. ವರ್ಷದ ಆರಂಭ ಕನ್ಯಾ ರಾಶಿಯವರಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಬರೀತಕ್ಕಂಥವರು, ಹಾಗೆ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗವನ್ನು ಮಾಡಬೇಕು ಅಂತ ಯಾರು ಯೋಚನೆ ಮಾಡಿದ್ದೀರೋ ಅವರೆಲ್ಲರಿಗೂ ಯಶಸ್ವಿ ಅನುಕೂಲಗಳಾಗಿರ್ತಕ್ಕಂಥ ಮಾಸ ಈ ಜನವರಿ ಮಾಸ, ಜನವರಿ ತಿಂಗಳು ಈ ಕನ್ಯಾ ರಾಶಿಯವರಿಗೆ. ಇನ್ನು ಹೆಚ್ಚಿನ ಫಲಾಫಲಗಳು ನಿಮಗೆ ಬೇಕು ಅನ್ನೋದಾದರೆ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ಸಿಹಿಯನ್ನು ಹಂಚಿ, ಅಂದರೆ ಸಿಹಿಯ ಪದಾರ್ಥವನ್ನು ಭಕ್ತಾದಿಗಳಿಗೆ ನೀಡಿ ಆ ಸುಬ್ರಹ್ಮಣ್ಯನ ಅನುಗ್ರಹ ನಿಮಗೆ ಬೇಕು ಕನ್ಯಾ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ. ಹಾಗಾಗಿ ಸುಬ್ರಹ್ಮಣ್ಯ ಅನುಗ್ರಹವನ್ನು ಪಡೆಯಿರಿ, ಇನ್ನೂ ಹೆಚ್ಚಿನ ಪರಿಶ್ರಮ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ.